ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಗಣೇಶ್ ಚೌಧರಿ ಅಂತೇಳಿ. ನಾ ಸದ್ಯಕ್ಕೆ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಒಳಗೆ ಕಲಿಯತ್ತೀನಿ. 4th ಸೆಮಿಸ್ಟರ್ ಐತೆ ನಂದು ಈಗ. ನಾ ಕಲ್ತಿರುವಂಥ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ, ಒಂದು ಫಸ್ಟ್ ಇಯರ್ನಾಗ ಪೈಥಾನ್ ಕಲ್ತೀವಿ, ಸೆಕೆಂಡ್ ಇಯರ್ನಾಗ ಸಿ ಕಲ್ತೀವಿ, ತರ್ಡ್ ಸೆಮ್ ಒಳಗೆ ಬಂದ್ರೆ ಜಾವಾ ಕಲ್ತೀವಿ, DSA ಕಲ್ತೀವಿ. ಮತ್ತು 4th ಸೆಮ್ನಾಗ ಬಂದ್ರೆ ಆಪ್ರೇಟಿಂಗ್ ಸಿಸ್ಟಮ್ ಕಲ್ತೀವಿ. ಬಿಟ್ರೆ DBMS ಕಲ್ಸ್ಯಾರ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ. ಇಷ್ಟೆಲ್ಲ ಅಂದರೂ ಕಲ್ತೀವಿ. ಬಟ್ ಕಲ್ತು ಏನೋದಕ್ಕಿಂತ ಯಾವ ಪರ್ಫೆಕ್ಟಾಗಿ ಕಲ್ತಿಲ್ಲ. ಮ್ಯಾಗ ಎಕ್ಸಾಮ್ ಪರ್ಪಸಿಗೆ ಎಷ್ಟು ಬೇಕು ಸ್ವಲ್ಪ ಅಷ್ಟೆಷ್ಟು ಕಲ್ತೀವಿ. ಆದರೆ ಈಗ ಅನ್ಸಾಗ್ತದೆ ಚಂದತೆ ಕಲಿಬೇಕಿತ್ತು, ಮಾಡಬೇಕಿತ್ತು ಅಂತೇಳಿ. ನಿಮಗೂ ಹಂಗೇನಾರು ಅನಿಸಿದ್ರೆ ಈಗ ನಿಂತೇ ಕಲೀರಿ. ಆಮೇಲೆ ಏನಾಗ್ತದೆ, ಟೈಮ್ ಸಾಲಂಗಿಲ್ಲ ಕಲಿಯೋಕೆ ಮಾಡೋಕ್ಕೆ. ಒಂದು ಬಿಡ್ಕೋತ ಹೋದ್ರಿ ಹಾಗೆ ಬಿಡ್ಕೋತ ಹೋಗೋದಾಗ್ತದೆ ಮುಂದೆ ಅಂತೇಳಿ. ಇದು ನಂದು 2 ವರ್ಷ ಆಯ್ತು ನಾ ಇವತ್ತಿಗೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಎಂಡ್ ಆಗಕ್ಕೆ ಬಂತು ನಂದು ಈಗ 4th ಸೆಮಿಸ್ಟ್ರ್. ಇನ್ನೂ ಆದರೂ ನಮಗೆ ಸೀರಿಯಸ್ನೆಸ್ ಅನ್ನೋದಿಲ್ಲ ಸಿಲೆಬಸ್ ಬಗ್ಗೆ. ಏನು ಪಾಸ್ ಆಗ್ಬೇಕಾ, ಎಷ್ಟು 25 ಮಾರ್ಕ್ಸ್ ಕೊಡ್ಬೇಕು, ಇದು 40 ಮಾರ್ಕ್ಸಿಂದ ಒಂದು CI ಇರ್ತದೆ. ಆದರೆ 2 CI ಕಲಿತು 20 ಮಾರ್ಕ್ಸ್ ತೊಗೊಂಡ್ರು ಸಾಕು. ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಕೊಡ್ತಾರೆ. ಈ ಥರದಾಗೆ ಹೊಂಟದ. ಯಾರೂ ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಚಂದತೆ ಕಲೀರಿ, ಮಾಡಿರಿ. ಗೊತ್ತಾಗಕ್ಕೆ ರಗಡ್ ರಿಸೋರ್ಸಸ್ ಅದಾವೆ. ಯೂಟ್ಯೂಬ್ನಾಗಂತೂ ರಗಡ್ ವೀಡಿಯೋಸ್ ಅದಾವೆ. ಅಷ್ಟೊಂದು ರೀತಿ ಹೇಳಿಲ್ಲ. ChatGPT ಕೇಳಿರಿ, ChatGPT ಪ್ರತಿಯೊಂದು ಕೊಡ್ತದೆ ನಿಮಗೆ. ಮತ್ತಿಷ್ಟೆಲ್ಲ ಆದ್ರೂ ಆನ್ಲೈನ್ದಾಗಂತೂ ರಿಸೋರ್ಸ್ ಭಾಳ ಅದಾವೆ. ನಿಮ್ಗೆ ಏನೇ ತಿಳಿಲಿಲ್ಲ ಅಂದ್ರೂ ನೀವು ಪ್ರತಿಯೊಂದನ್ನು ಹುಡ್ಕೊಂಡು ಪ್ರತಿಯೊಂದನ್ನು ಕಲಿಬೋದು. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ.